ಕುಡಿದ ಅಮಲಿನಲ್ಲಿ ಬಂದಿರುವಂತಹ ದೇವತೆಗಳು ಯಾವ ದೇವತೆಗಳು ಅನ್ನುವಂಥದ್ದನ್ನೇ ಮರೆತು ಬಿಟ್ಟಿದ್ದ. ಶರಣ ಬಂಧುಗಳೇ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಯಾವಾಗ ಗಿಡ ಬಗ್ಗಬೇಕು ಅನ್ನಿಸ್ತದಲ್ಲ, ಬಗ್ಗಿಸಿ. ಮರ ಆತು ಅಂತಂದ್ರೆ ಅದನ್ನು ಬಗ್ಸಕ್ಕೆ ಹೋದ್ರೆ ಬಗ್ಗಂಗಿಲ್ಲ. ಹಾಗನೇ ಇಲ್ಲಿ ಆಗಿದ್ದು ಅದೇ. ತಂದೆ ತಾಯಿಗಳ ಪ್ರೀತಿಯನ್ನು ಕಾಣದೇನೆ ಬೇರೆಯವರ ಕೈಯೊಳಗೆ ಸಿಕ್ಕಿರುವಂಥ ಯುವರಾಜ ಏನಾದ ಅಂತಂದರೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ದಾಸನಾಗಿ ತನ್ನ ರಾಜ್ಯದಲ್ಲಿರ್ತಕ್ಕಂತಹ ದೇವತೆಗಳ ಬಗ್ಗೆನೇ ತಿಳಿಯದಾದ. ಯಾವಾಗ ಆ ದೇವತೆಗಳ ಕಿಮ್ಮತ್ತೆ ಗೊತ್ತಿಲ್ಲದೆ ಇರತಕ್ಕಂಥ ಯುವರಾಜ ಅವನಿಗೇನು ಹೇಳ್ರಿ, ಸರಿಯಾದ ಸಮಯಕ್ಕೆ ಊಟ ಸಿಗ್ತಿತ್ತು, ಸರಿಯಾದ ಸಮಯಕ್ಕೆ ನಿದ್ದೆ ಆಗ್ತಿತ್ತು, ಸರಿಯಾದ ಸಮಯಕ್ಕೆ ರೊಕ್ಕ ಸಿಗ್ತಿತ್ತು, ಕೆಟ್ಟ ಚಟ ಮಾಡಕ ತನಗ ಮನಸ್ಸಿಗೆ ಬಂದಂಗ ಬಯಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳು ಇದ್ದಾಗ ಯಾರಿಗೆ ತಾನೇ ಅದರ ಬಗ್ಗೆ ಅರಿವಾಗಕ್ಕೆ ಸಾಧ್ಯ ಇದೆ ಹೇಳಿ? ಹೋದ್ಲು. ಯಾರು ಹೋಗಿದ್ರಿ? ಐಶ್ವರ್ಯ ದೇವತೆ ಹೋದ್ಲು. ವಿದ್ಯಾದೇವತೆ ರೀ. ಐಶ್ವರ್ಯ ದೇವತೆ ಹೋದ್ರು ಹೊಳ್ಳಿ ಆಕಿನ ಕರ್ಕೊಂಡು ಬರಬೇಕು ಅಂತಂದ್ರೆ ವಿದ್ಯೆನೇ ಬರಬೇಕು. ವಿದ್ಯೆ ಇತ್ತು ಅಂತಂದ್ರೆ ಮೊನ್ನೆ ಹೇಳಿಲ್ಲ ನಾನು, 8 ಮಂದಿ ಗೆಳೆಯರು ಅಂತ ಹೇಳಿಲ್ಲ. 8 ಮಂದಿ ಗೆಳೆಯರೊಳಗೆ ಬಹಳ ಮುಖ್ಯವಾದ ಗೆಳೆಯರು ಮೊದಲಿದ್ದವರು, ಕೊನೆಗಿದ್ದವರು, ಹೌದಲ್ಲ? ಅದರೊಳಗೆ ಈಕಿ ಒಬ್ಬಕಿ, ಆಕಿ ಹೋದ್ಲು. ವಿದ್ಯಾದೇವತೆ ಅಂತಂದ್ರೆ ಅದೇನು ದೊಡ್ಡದ ಸಣ್ಣದೇನ್ರಿ? ಯಾವಾಗ ಆ ವಿದ್ಯಾದೇವತೆ ಈ ರಾಜ್ಯವನ್ನು ಬಿಟ್ಟು ಹೋದ್ಲಲ್ಲ, ಅರಾಜಕ ಶುರುವಾತ್ ನೋಡ್ರಿ. ಅಲ್ಲಿರುವಂತಹ ಎಲ್ಲ ಪಂಡಿತರ ಕಗ್ಗೊಲೆ ಆಯಿತು. ಯಾವುದೇ ಒಂದು ರಾಜ್ಯವನ್ನು ಮುಗಿಸ್ಬೇಕಾಗಿತ್ತು ಅಂತಂದ್ರೆ ಹಿಂದಿನ ಕಾಲದೊಳಗೆ ಮಾಡ್ತಾ ಇದ್ದಿದ್ದು ಏನು ಅಂತಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಒಳ್ಳೆಯವರನ್ನ, ಪಂಡಿತರನ್ನ, ಸಂಸ್ಕಾರವಂತರನ್ನ ಮೊದಲು ಹತ್ಯೆ ಮಾಡ್ತಿದ್ರು. ಅಷ್ಟೇ ಅಲ್ಲ, ಅಲ್ಲಿರುವಂಥ ವಿದ್ವಾಂಸರನ್ನ ಕೊಂದು ಅವರಲ್ಲಿರ್ತಕ್ಕಂಥ ಪಾಂಡಿತ್ಯದ ಗ್ರಂಥಗಳನ್ನೆಲ್ಲ ಸುಟ್ಟು ಬಿಡ್ತಿದ್ರು. ಆವಾಗ ಆ ರಾಜ್ಯ ತನ್ನ ತಾನೇ ಬಿದ್ದು ಹೋಗಿತ್ತು. ಅದು ಎಲ್ಲರಿಗೂ ಅದು ನಿಮ್ಮ ಮನೆಯಾದರೂ ಹಂಗ, ಎಷ್ಟಿದ್ರೇನು, ಹೆಂಗಿದ್ರೇನು, ಅಪ್ಪಿದ್ದಾಗ ಉಪ್ಪುರಿಕೆ ಒಳಗಿತ್ತು, ಮಗ ಬಂದಾಗ ತೆಳಗ ಬಿದ್ದಿತ್ತು ಅಂತ ಹೇಳುದಿಲ್ಲ. ಅವ್ರ ಮನ್ಯಾಗ ಕೂಲಿ ಮಾಡ್ತಿದ್ದ, ಅವ್ರ ಮನ್ಯಾಗ ನಾಲಿ ಮಾಡ್ತಿದ್ರ, ಅವ್ರ ಮನ್ಯಾಗ ದುಡಿತಿದ್ದ, ಅವ್ರ ಹೊಲನ ಹಿಡಿದಿಲ್ಲ, ಅವ್ರ ಹೊಲನ ಬಡ್ಡ್ಯಾಗ ಮಾಡೋದಿಲ್ಲ. ಅವ್ರ ಹೊಲದಾಗನ 200 ರೂಪಾಯಿ ದುಡಿದು ಅವ್ರಿಗೆ 2 ರೂಪಾಯಿ ಬಡ್ಡಿ ಕೊಡೋದಿಲ್ಲ, ಕೊಡ್ತಾರೆ. ಅಂದ್ರೆ ನಮ್ಮಲ್ಲಿ ಚಾಕಚಕ್ಯತೆ ತಪ್ಪದಾಗ, ವ್ಯವಸ್ಥೆಗಳು ಹದಗೆಟ್ಟಾಗ, ನಮ್ಮ ಬುದ್ಧಿಗೆ ಭ್ರಮೆ ಬಡದಾಗ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿರುವಂತಹ ಸವಲತ್ತುಗಳು ಸಹ ಸೋತು ಹೋಗ್ತವ. ನಮ್ಮಲ್ಲಿ ಎಷ್ಟು ಇದ್ರೇನು ನಮ್ಮ ಬದುಕು ಶೂನ್ಯದ ಕಡೆಗೆ ಹೋಗ್ತದೆ, ಅಧೋಗತಿಗೆ ಹೋಗ್ತದೆ. ಹಂಗ ಈ ರಾಜ್ಯನೂ ಕೂಡ ಏನಾಗಿತ್ತು ಅಂತಂದ್ರೆ ಯಾವಾಗ ವಿದ್ಯಾದೇವತೆ ಹೋದ್ಲಲ್ಲ, ಹೋದ ತಕ್ಷಣ ಅಲ್ಲಿ ಏನಾಗಕತ್ತು ಅಂತಂದ್ರೆ ಬುದ್ಧಿವಂತರ ಮೇಲೆ, ಒಳ್ಳೆಯವರ ಮೇಲೆ, ಸಂಸ್ಕಾರವಂತರ ಮೇಲೆ ಅತ್ಯಾಚಾರಗಳಾಗಕತ್ತು. ಯಾವಾಗ ಅತ್ಯಾಚಾರಗಳಾಗಕತ್ತು, ಯಾವಾಗ ಅವ್ರ ಮೇಲೆ ದೌರ್ಜನ್ಯ ಆಗಕ್ಕೆ ಪ್ರಾರಂಭ ಆಯಿತು, ಅವ್ರು ಯಾರು ಆ ರಾಜ್ಯದೊಳಗೆ ಉಳಿಲೇ ಇಲ್ಲ. ಅದನ್ನು ಬಿಟ್ಟು ಹೊಂಟ್ರು. ಯಾವ ಊರೊಳಗಡೆ ಧರ್ಮ ನಿಲ್ತದೆಯೋ, ಯಾವ ರಾಜ್ಯದಲ್ಲಿ ಸಂಸ್ಕಾರ, ಧರ್ಮ ಇರ್ತದೋ, ವಿದ್ಯೆ ಇರ್ತದೋ, ಐಶ್ವರ್ಯ ಇರ್ತದೋ, ಅಲ್ಲಿ ಇರಾಕ್ ಇಷ್ಟಪಡ್ತಾರೆ. ಇಲ್ಲಕಂದ್ರೆ ಇರಾಕ್ ಇಷ್ಟಪಡೋದಿಲ್ಲ. ಅದು ಯುವರಾಜನಿಗೆ ಅರ್ಥ ಆಗಲಿಲ್ಲ. ಯುವರಾಜ ಎಷ್ಟೇ ಅವನಿಗೆ ಹೇಳಿದ್ರು ಅವ ತನ್ನ ಚಟದೊಳಗೆ ಇದ್ದ. ಕೊನೆಯದಾಗಿದ್ದಕ್ಕೆ ಯಾರ್ರಿ? ಶಾಂತಿ ದೇವತೆ. ಆ ಶಾಂತಿ ಎಲ್ಲರಿಗೂ ಬೇಕು, ಇಲ್ಲ ಅಂತಂದ್ರೆ ನೆಮ್ಮದಿ ಎಲ್ಲರಿಗೂ ಬೇಕು. ಇಲ್ಲ ಅಂದರೆ ಏನಿದ್ರೇನ್ರಿ, ನನ್ನ ಕಡೆ 1 ಕೋಟಿ ರೂಪಾಯಿ ಐತಪ್ಪ ಅಂತಂದ್ರೆ ನೆಮ್ಮದಿ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ಬೇಕು? ಅಂತ ಎಲ್ದಂಗೆ ಕಡ್ಕೊಂಡು ಮಕ್ಕೋಬೇಕಾ? ಇಲ್ಲ, ನನ್ನ ಕಡೆ ಎಷ್ಟು ಹಣ ಇದೆ, ಎಷ್ಟು ವಿದ್ಯೆ ಇದೆ, ಇದ್ರೂ ಕೂಡ ನೆಮ್ಮದಿ ಇಲ್ಲ ಅಂದರೆ, ಶಾಂತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಯಾವಾಗ ಶಾಂತಿ ದೇವತೆ, ಆ ಇಬ್ಬರೂ ದೇವತೆ ಹೋದ ತಕ್ಷಣವೇ
ಅವಳು ಜಾಗೃತಳಾಗ್ತಾಳೆ. ಸರಿಸುಮಾರು 12 ಗಂಟೆ ಸಮಯ, ಕತ್ಲು ಆವರಿಸಿದೆ, ಚಂದ್ರಮ ಮೇಲ್ಗಡೆ ಕಾಣ್ತಾ ಇದ್ದಾನೆ. 12:30 ಗಂಟೆ ಸಮಯದೊಳಗೆ ಝಲ್ 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 ಅಂತ ಶಬ್ದ. ಪರಿಶುದ್ಧವಾದ ಬಿಳಿ ಸೀರೆಯನ್ನು ಉಟ್ಟುಕೊಂಡಿರ್ತಕ್ಕಂಥ ತಾಯಿ ಆ ಮಗನ ಕೋಣೆ ಕಡೆ ಹೋಗ್ತಾಳೆ. ಕಣ್ಣಾರೆ ನೋಡಿದಾಗ ಛೆ 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 ಪಾಪ, ಇದು ಯಾವ ರಾಜ್ಯದಲ್ಲಿ, ಯಾವ ಮನೆಯಲ್ಲಿ, ಯಾವ ಊರಲ್ಲೂ ನಡಿಬಾರ್ದಪ್ಪ, ನಡೆದು ಹೋಗಿದೆ. ಇನ್ನೇನು ಅಂತ್ಯದ ಸಮಯ, ಏನು ಮಾಡಬೇಕು ಈ ಮಗನಿಗೆ? ವಿದ್ಯಾದೇವತೆ ಹೋದರೂ ಅರಿವಿಲ್ಲ, ಐಶ್ವರ್ಯ ದೇವತೆ ಹೋದ್ಲು ಅರಿವಿಲ್ಲ. ಹಾಗಾದರೆ ಇವನ್ನ ದಾರಿಗೆ ತರೋದಾದರೂ ಹೇಗೆ? ಈ ಮಗನನ್ನು ನಾನು ಹೇಗೆ ದಾರಿಗೆ ತರಲಿ ಅಂತ ಹೇಳಿ ಭಾಳ ನೋವು ಮಾಡ್ಕೊತಾಳೆ ಶಾಂತಿ ದೇವತೆ. ಎಷ್ಟು ನೋವು ಮಾಡ್ಕೊಳ್ತಾಳೆ ಅಂತಂದರೆ, ಸತ್ಯಸೇನನನ್ನು ಕಂಡಿರುವಂತಹ ಶಾಂತಿ ದೇವತೆ ಮತ್ತೆ ಈ ರಾಜ್ಯವನ್ನು ಹಂಗೆ ತರಬೇಕಾಗಿತ್ತು ಅಂದ್ರೆ ಹೇಗೆ ಮಾಡಲಪ್ಪ, ಹೇಗೆ ಮಾಡಲಿ ಅಂಥೇಳಿ ಹೋಗ್ತಾಳೆ ಒಲ್ಲದ ಮನಸ್ಸಿನಿಂದ. ಅವನ ಕೋಣೆಗೆ ಕಾಲಿಟ್ಟಾಗ ರಾಜ ಏನು ಮಾಡಕತ್ತಿದ್ದ ಅಂತಂದ್ರೆ, ಕುಡಿದ ಅಮಲಿನೊಳಗೆ ಸಖಿಯರೊಡನೆ ಯಾರ ಭಂಡಾರ ಅನ್ನುವಂಥ ಗಮನ ಇಲ್ಲದೇನೆ ತನ್ನದೇ ಆಗಿರುವಂತಹ ಒಂದು ಒಡ್ಡೋಲಗದೊಳಗೆ ಹೊರಳಾಡ್ತಾ ಇದ್ದ. ಮಗನೇ, ಓ ಮಗನೇ ಯುವರಾಜ, ಬಾರೋ ಇಲ್ಲಿ ಅಂತ ಕರೆದ್ಲು. ಆವಾಗ ಯಾರು ನೀನು ಅಂದ ಅವ ಕುಡ್ದ ಅಮಲ್ನೊಳಗೆ. ನೀ ಏನು ನನಗೆ ಹೇಳಬೇಕಾಗಿಲ್ಲ, ನೀ ಯಾರಂತ ನನಗೆ ಗೊತ್ತೇ ಇಲ್ಲ, ನೀನು ಹೋಗಬಹುದು ಅಂದುಬಟ್ಟ. ಆವಾಗ ಅಯ್ಯೋ ಮಗನೇ, ಇಂಥ ದುರ್ಗತಿ ನಿನಗೆ ಏಕೆ ಬಂತು ಅಂತ ಹೇಳಿ ತಾಯಿ ಭಾಳ ಒಲ್ಲದ ಮನಸ್ಸಿನಿಂದ, ನೋಡು ಮಗನೇ, ಕೊನೆ ಒಂದು ಮಾತು ಹೇಳ್ತೀನಿ, ಕೊನೆ ಮಾತು ನೋಡಪ್ಪ, ಯಾವುದೇ ದೇಶ, ಯಾವುದೇ ರಾಜ್ಯ, ಯಾವುದೇ ಊರಿರಲಿ, ಆ ಊರು ಬಹಳ ಸುಭಿಕ್ಷೆಯಿಂದ ಇರಬೇಕಾಗಿತ್ತು ಅಂತಂದರೆ ಈ 3 ಮುಖ್ಯ ದೇವತೆಗಳು ಬಹಳ ಮುಖ್ಯ ಅಪ್ಪ. ಅದರಲ್ಲಿ 2 ದೇವತೆಗಳು ಹೊರಟೋಗ್ಬಿಟ್ಟಿದ್ದಾರೆ. ನಾನಿರೋಳು ಕೊನೆದಾಗಿರ್ತಕ್ಕಂಥವಳು ಶಾಂತಿ ದೇವತೆ. ಶಾಂತಿ ಇದ್ದರೆ ಮಾತ್ರ ಎಲ್ಲವೂ ನೆಮ್ಮದಿ. ನಾನೇನಾದರೂ ಅಲ್ಪ ಸ್ವಲ್ಪ ಈ ರಾಜ್ಯದೊಳಗೆ ಉಳ್ಕೊಂಡೈತಿ, ನಾ ಏನಾದರೂ ಈ ರಾಜ್ಯವನ್ನು ಬಿಟ್ಟು ಹೋದರೆ ಈ ರಾಜ್ಯ ಸುಡುಗಾಡಾಗಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಅವನಿಗೆ ಗಮನ ಬರಲಿಲ್ಲ. ನೋಡು, ಸುಡುಗಾಡೋ ಇನ್ನೊಂದು ನಾಡು, ನೀವು ಹೋಗೋದಾದರೆ ಹೋಗು, ಅವಶ್ಯಕತೆ ಇಲ್ಲ ಅಂತಂದ ಬಹಳ ನೋವಿನಿಂದ ರಾತ್ರಿ 2 ಗಂಟೆ ಆಗಿತ್ತು. ಆ ರಾಜ್ಯವನ್ನು ಬಿಟ್ಟು ಕೊನೆ ದೇವತೆ ಹೊರಡ್ತಾ ಇದ್ಲು. ಊರು ಹೊರಗೆ ಒಂದು ಮನಿ ಗುಡಿಸಲು. ತಾಯಿ ಬೇರೆ ಕಡೆ ದುಡ್ಯಾಕೆ ಹೋಗಿದ್ಲು, ಮಗ ಕಾಯಕತ್ತಿದ್ದ. ಯಾರಿಗಾಗಿ? ತಾಯಿಗಾಗಿ. ನಮ್ಮವ್ವ ಬಂದ್ಲು ಅಂತ ಹೇಳಿ ಓಡಿ ಹೋಗಿ ಅವಳ ಕಾಲಿಗೆ ನಮಸ್ಕಾರವನ್ನು ಮಾಡಿದಾಗ, ರಾಜನೇ ಬಂದೇನೋ ಅಂತ ಹೇಳಿ ಶಾಂತಿ ದೇವತೆ ಏನು ಮಾಡಿದ್ಲು, ಕಣ್ಣು ತೆಗೆದು ನೋಡ್ತಾಳೆ. ಅಮ್ಮ, ಯಾರು ನೀನು? 12 ಗಂಟೆ 1 ಗಂಟೆ ಮೇಲಾಗಿದೆ, ಇಷ್ಟೊತ್ತಿನಲ್ಲಿ ನೀವು ಹೊರಗೆ ಹೋಗಬಾರ್ದಲ್ಲ ಅಂದಾಗ ಆನಂದ ಬಾಷ್ಪ, ಕಣ್ಣೀರು ದಳ 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 ಇಳಿದ್ವು. ಯಾರಿಗೆ? ಶಾಂತಿದೇವಿ. ಯಾರು ಕೇಳಬೇಕಾಗಿತ್ತು ಅವ್ರು ಕೇಳಲಿಲ್ಲಲ್ಲೋ ಮಗನೇ, ನೀ ಕೇಳ್ತಾ ಇದೀಯಾ? ಯಾರು ಕೇಳಬೇಕಾಗಿತ್ತು ಅವ್ರು ಕೇಳವಲ್ರು. ಯಾರು ಈ ರಾಜ್ಯವನ್ನು ರಾಜ್ಯಭಾರ ಮಾಡಬೇಕಾಗಿತ್ತಲ್ಲ ಅವರು ಈ ಮಾತನ್ನು ಕೇಳಬೇಕಾಗಿತ್ತು. ಒಂದು ಸಣ್ಣ ಗುಡಿಸಲಿನೊಳಗಿರತಕ್ಕಂಥ ಪುಟ್ಟ ಬಾಲಕ ನೀನು ಕೇಳ್ತಾ ಇದೆಯಲ್ಲ ಮಗನೇ, ನೀ ಏನು ಮಾಡ್ತಾ ಇದ್ದೀವಿ ಇಲ್ಲಿ, ಯಾರಿಗಾಗಿ ಕಾಯ್ತಾ ಇದ್ದೀಯಾ ಅಂತ ಹೇಳಿ ಶಾಂತಿ ದೇವತೆ ಕೇಳಿದಾಗ, ಅಮ್ಮ ನಮ್ಮವ್ವ ದುಡ್ಕೊಳ್ಳು ತಿಂತಾಳೆ, ಅವಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾಳೆ, ಅವಳ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೆ, ಏನೋ ಅವಳಿಗೆ ಬಸ್ ತಪ್ಪಿರ್ಬೋದು, ಯಾರಾದರೂ ಅವ್ರನ್ನ ಕರ್ಕೊಂಡು ಬಂದು ಮನೆಗೆ ಬಿಡ್ಬೋದು ಅನ್ನುವಂಥ ಹಂಬಲದೊಳಗೆ ನನ್ನ ತಾಯಿಯನ್ನು ಕಾಯ್ತಾ ಬಹಳ ಹೊತ್ತಾಯಿತು. ನನ್ನ ತಾಯಿ ನನಗೆ ಬರಲಿಲ್ಲ. ನನ್ನ ತಾಯಿ ಇದೇ ಥರ ಬರ್ತಿದ್ಲು, ನೀನೇ ನನ್ನ ತಾಯಿ ಅಂದ್ಕೊಂಡು ನಿನ್ನ ಕಾಲಿಗೆ ನಮಸ್ಕಾರವನ್ನು ಮಾಡಿದೆ, ನಮ್ಮ ಅವು ಬಂದ್ಲು ಅಂತ ಹೇಳಿ ಅಂದಾಗ ಖುಷಿ ಆಯಿತು ಅವಳಿಗೆ. ಮಗ, ನನ್ನ ಶಾಂತಿ ದೇವತೆ ಅಂತ ಕರೀತಾರಪ್ಪ, ಈ ರಾಜ್ಯದೊಳಗೆ ನಾ ಇದ್ದೆ, ನಿನ್ನ ಸತ್ಯಸೇನ ರಾಜನನ್ನು ಬಹಳ ಅದ್ಭುತವಾಗಿ ಗೌರವದಿಂದ ಇಟ್ಕೊಂಡಿದ್ದಪ್ಪ. ಯಾವುದೇ ಊರು ದೇಶ ರಾಜ್ಯ ಇರಲಿ ಅದಕ್ಕೆ 3 ದೇವತೆಗಳು ಬೇಕಾರೆ, ಅದ್ರಾಗ ನಾನೋ ಬೇಕಿ, ನಾನು ಕೊನೆಯದಾಗಿ ಹೋದೆ ಅಂದ್ರೆ ಈ ರಾಜ್ಯ ಹಾಳಾಗಿ ಹೋಗುತ್ತೆ ಅಂದಾಗ, ಅವ್ವ ನನ್ನ ಮಾತು ನಡೆಸ್ಕೊಡು,
ನಾನು ನಿನಗೆ ಕೈ ಮುಗಿದ ಕಾಲು ಮುಗಿತೇನೆ, ನೀ ಎಲ್ಲಿ ಹೋಗ್ಬೇಡ, ಈ ಗುಡಿಸಲೊಳಗೆ ಕುಂಡ್ರು, ಅರಮನೆಯೊಳಗೆ ಬೇಡ, ಇಲ್ಲಿ ಗುಡಿಸಲೈತಲ್ಲ ಇದ್ರೊಳಗೆ ಕುಂದ್ರ ನೀನು. ನಾನು ನನ್ನ ರಾಜ್ಯನಿಗೆ ಬುದ್ಧಿವಾದವನ್ನು ಹೇಳಿ ಅವನ ಮನಸ್ಸು ಒಲಿಸಿ ಅವನು ಕರ್ಕೊಂಡು ಬಂದು ಹೊಳ್ಳಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ ಏನು ಮಾಡದ ಅಂತಂದರೆ ಅವಳಿಗೆ ನಮಸ್ಕರಿಸಿ ಅರಮನೆ ಕಡೆಗೆ ಹೊರಟ. ನೋಡ್ರಿ, ಶಾಸ್ತ್ರಜ್ಞರು ಹೇಳ್ತಾರೆ, ಜ್ಞಾನಕ್ಕೆ ಹಿರಿಕಿರಿದುಂಟೆ ಏನ್ರಿ, ಜ್ಞಾನಕ್ಕೆ ಹಿರಿಕಿರಿದುಂಟೆ, ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ತೆಲೆನಡಿಗೆ ಒಂದನಾಡ ಹೋಗಿ ಒಂಬತ್ತು ನಾಡುವ ಹಿರಿಯರೆಲ್ಲ ಹಿರಿಯರೇ, ಕಂಡಲ್ಲಿ ಗೋಷ್ಠಿ, ನಿಂದಲ್ಲಿ ಅನುಭವ, ಬಂದಲ್ಲಿ ಪ್ರಸಂಗ ಮಾಡುವ ನಿರ್ಬುದ್ಧಿ ನೀಚರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಹೇಳ್ತಾರೆ. ಜ್ಞಾನಕ್ಕೆ ಹಿರಿಕಿರಿದಿಲ್ಲಂತ ಅರ್ಥ ಆಗತ್ತಲ್ಲ ನಾನು ಹೇಳೋದು. ಜ್ಞಾನಕ್ಕೆ ದೊಡ್ಡವರು ಸಣ್ಣವರು ಅನ್ನೋದಿಲ್ಲ, ಜಾತಿ ಮತ ಅಂತಿಲ್ಲ, ಪಂಥ ಮತ್ತೊಂದು ಮಗದೊಂದು ಇಲ್ಲ. ಜ್ಞಾನಕ್ಕೆ ಹಿರಿಕುರಿಗುದುಂಟೆ, ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ಸಾವಿರಾರು ವರ್ಷ, ನೂರಾರು ವರ್ಷ, 80-90 ವರ್ಷ ಇದ್ದು ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ಕಂಡಲ್ಲಿ ಗೋಷ್ಠಿ, ನಿಂದಲ್ಲಿ ಅನುಭವ, ಬಂದಲ್ಲಿ ಪ್ರಸಂಗ ಮಾಡುವ ನಿರ್ಬುದ್ಧಿ ನೀಚರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ಯಾವ ಸಮಯದೊಳಗೆ ಯಾವ ಮಾತನ್ನಾಡಬೇಕು ಅದನ್ನು ತಿಳ್ಕೊಂಡು ಆಡಿದರೆ ಮಾತ್ರ ಅವ್ರಿಗೆ ಹಿರಿಯರ ಅಂತ ಕರೀತಾರೆ. ಸುಮ್ಮನೆ ಎತ್ತೆತ್ತಗರ ಹೇಳೋದಲ್ಲ. ಯಾವುದರ ಒಂದು ಹೆಣ ಹೊತ್ಕೊಂಡು ಹೊಂಟಿದ್ರು ಅಂತಂದ್ರೆ ಅಲ್ಲಿ ದುಃಖವನ್ನು ತೋರಿಸ್ಬೇಕು, ಅದ್ರ ಮುಂದೆ ಹೋಗಿ ಹಲ್ಕಿಸ್ಕೊಂಡು ನಿಂತರ ಆಗಂಗಿಲ್ಲ. ಸಮಯ ಅನ್ನುವಂಥದ್ದು ಬಹಳ ನಮಗೆ ಪಾಠವನ್ನು ಕಲಿಸಿಕೊಡ್ತದೆ. ಆವಾಗ ಅವ ಏನು ಮಾಡಿದೆ ಅಂದ್ರೆ, ಹುಡುಗ ಬರ್ತಾನೆ ದಡ ಅಂತ ಹೇಳಿ ರಾಜ್ಯಕ್ಕೆ ಬರ್ತಾನ. ಒಳಗಡೆ ಯುವರಾಜ ಇದ್ದ, ಯುವರಾಜ್ಗೆ ನಮಸ್ಕರಿಸ್ದ. ಯಾರು ನೀನು ಅಂದವ, ಯಾರು ನೀನು ಅಂದ. ಇಲ್ಲಿ ಯಾಕೆ ಬಂದು, ಏನು ಕೆಲಸ ನಿಂದು? ಅಪ್ಪ ಯುವರಾಜ, ನನ್ನ ಮಾತು ಕೇಳ್ರಿ, ನನ್ನ ಮಾತನ್ನು ಕೇಳಬೇಕು ನೀವು. ನಮ್ಮ ರಾಜ್ಯದ ಮುಖ್ಯ 3 ದೇವತೆಗಳು ಈ ರಾಜ್ಯವನ್ನು ಬಿಟ್ಟು ಹೋಗ್ಯಾರ, ಹೊಂಟಾರ. ಇನ್ನೇನು ಒಬ್ಬೇಕೆ ಅದಾಳ, ಒಬ್ಬೇಕಿ ಐಶ್ವರ್ಯ ದೇವತೆ ಹೋಗ್ಯಾಳ, ವಿದ್ಯಾದೇವತೆನೂ ಹೋಗ್ಯಾಳ, ಶಾಂತಿ ದೇವತೆ ಮಾತ್ರ ಅದಾಳ. ಆಕಿನ ನಾ ಗುಡಿಸಲ್ದಾಗ ಕುಂದ್ರಿಸಿನಿ. ದಯವಿಟ್ಟು ನನ್ನ ಮಾತು ಕೇಳಪ್ಪ. ನೀನು ಎದ್ದು ಬಂದು ಒಂದು ಸಾರಿ ಅವಳಿಗೆ ನಮಸ್ಕರಿಸಿ ನಂದು ತಪ್ಪಾಗೈತಿ ನೀ ಬಾ ಅಂತಂದ್ರೆ ಇನ್ನುಳಿದಿರ್ತಕ್ಕಂಥ 2 ದೇವತೆಗಳು ಬರ್ತಾರಂತೆ. ಬರಬೇಕು ಮಹಾರಾಜ ಯುವರಾಜ ಅಂದಾಗ, ಯಾರಲ್ಲಿ ಅನ್ನಂತವ, ಯಾರಲ್ಲಿ? ಅವರ ಭಟ್ರು ಬಂದ್ರಂತೆ, ಇವನ ಶಿರಶ್ಛೇದನವನ್ನು ಮಾಡಿ ಕತ್ತರಿಸಿ ಒಗಿರತ್ತಗಂತ. ಅವರೆಲ್ಲರೂ ಓಡಿ ಬಂದು ಅವನ ಶಿರಶ್ಛೇದನವನ್ನು ಮಾಡಿ ಕತ್ತರಿಸಿ ಒಗದ್ರಂತೆ. ಆವಾಗ ಬಾಲಕನ ಪ್ರಾಣ ಹೋಗಿತ್ತಂತ. ನೋಡ್ರಿ, ಶಾಂತಿ ದೇವತೆ ಬರ್ತಾನಂತ ಗುಡಿಸಲದೊಳಗೆ ಕಾಯ್ತಾ ಇದ್ಲು. ಮಗನ ಆತ್ಮ ಓಡಿ ಹೋತು ತಾಯಿ ಹತ್ರ. ಅವ್ವಾ, ಈ ರಾಜ್ಯದೊಳಗೆ ನಾವು ಇನ್ನಿರೋದು ಬೇಡ, ಈ ರಾಜ್ಯಕ್ಕೆ ಶಾಂತಿ ಬೇಕಿಲ್ಲ, ಈ ರಾಜ್ಯಕ್ಕೆ ಐಶ್ವರ್ಯ ಬೇಕಿಲ್ಲ, ಈ ರಾಜ್ಯಕ್ಕೆ ವಿದ್ಯೆ ಬೇಕಾಗಿಲ್ಲ, ಈ ರಾಜ್ಯ ಹಾಳು ಕೊಂಪೆ ಆಗಿ ಹೋಗಲಿ, ನಮಗೆ ವಾಸಸ್ಥಾನ ಎಲ್ಲಿದೆಯೋ ಅಲ್ಲಿ ನಾವು ಹೋಗಿ ವಿಶ್ರಮಿಸೋಣ ಅಂಥೇಳಿ ಆ ಮಗ ಆ ತಾಯಿಯನ್ನು ಕರ್ಕೊಂಡು ಆ ರಾಜ್ಯವನ್ನು ಬಿಟ್ಟು ಹೋದಂತೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳಿಗೆ ನಾವೇನಾದರೂ ಒಂದಿಷ್ಟು ದಾರಿ ದೀಪಗಳಾಗದೇ ಇದ್ದರೆ, ನಮ್ಮ ಮಕ್ಕಳನ್ನು ನಾವು ಹತೋಟಿಗೆ ತರದೇ ಇದ್ದರೆ, ನಮ್ಮ ಊರು ಹೀಗೆ ಆಗಬಹುದು ಒಂದು ದಿನ. ನಾ ಹೇಳ್ಕೊಟ್ಟಿದ್ದೆ ನಿಮಗೆ, ಊರು ಹಾಳಾಗಿದ್ದರೂ ಕೂಡ ಹೇಗೆ ಊರನ್ನು ತರಬಹುದು ಅನ್ನೋದಕ್ಕೆ ಪಿಪ್ಲಾಂತರಿ ಗ್ರಾಮವನ್ನು ಉದಾಹರಣೆ ಕೊಟ್ಟಿದ್ನಲ್ಲ ನಾನು ನಿಮಗೆ. ಹಾಳು ಆಗಿ ಹೋಗಿರ್ತಕ್ಕಂಥ ಊರನ್ನು ಮತ್ತೆ ನಂದನವನವನ್ನಾಗಿ ಮಾಡಬೇಕಾಗಿತ್ತು ಅಂದರೆ ಪಿಪ್ಲಾಂತರಿ ಗ್ರಾಮ ನಮಗೆ ಉದಾಹರಣೆ ಆಗುತ್ತೆ. ಅದೇ ಹಾಳು ಆಗಿ ಹೋಗಿರ್ತಕ್ಕಂಥ ರಾಜ ಇದ್ದ ಅಂತಂದ್ರೆ ಆ ರಾಜ್ಯವು ಹೇಗಾಗುತ್ತೆ ಅನ್ನುವಂಥದ್ದನ್ನು ಸಹ ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ನಾವು ಏನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ನಮ್ಮ ಬದುಕಿನಲ್ಲಿ? ಹಾಗಾದರೆ ಆ ತಾಯಿ ನನಗೆ ಒಂದು ಪತ್ರವನ್ನು ಬರೆದಾಳಲ್ಲ, ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ ನಾನು. ಆ ತಾಯಿ ಒಂದು ಪತ್ರವನ್ನು ಬರೆದಲ್ಲ, ಆ ಪತ್ರದ ಅರ್ಥ ಇಷ್ಟೇ. ಅವಳು ಹೇಳ್ತಾ ಇದ್ದಾಳೆ, ತಾಯಿ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಆಗಲೇ ಹೇಳಿದೆ ನಿಮಗೆ, ಅಂದರೆ ನಮ್ಮ ಮಕ್ಕಳು ದಾರಿ ಬಿಟ್ಟು ಹೊಂಟಾರ ಅಜ್ಜಾರ, ನಮ್ಮ ಮಕ್ಕಳು ಕೆಟ್ಟ ಚಟ ಕಲಿಯಾಕತ್ತಾರ, ಸಿಗರೇಟ್ ಸೇದಾಕತ್ತಾರ, ಕುಡಿದು ಕಲಿತಾರ. ಅಷ್ಟೇ ಅಲ್ಲ, ಅವರಿಗೆ ಯಾವ ವಯಸ್ಸಿನೊಳಗೆ ಏನು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ದಯವಿಟ್ಟು
ಅವರಿಗೆ ಕಿವಿ ಮಾತನ್ನು ಹೇಳಿ ಮತ್ತೆ ಅವರು ಯಾವುದೇ ಕೆಟ್ಟ ಚಟಗಳ ಮಾಡದೆ ಹಾಗೆಯೇ ಅವರ ಜೀವನವನ್ನು ಸರಿಪಡಿಸಬೇಕು ಅನ್ನುವಂತಹ ಅಂತರಂಗದ ಮಾತುಗಳನ್ನು ಒಂದು ಪತ್ರದೊಳಗೆ ಆ ತಾಯಿ ಬರೆದು ಕಳಿಸ್ಯಾಳ ಅಂತಂದ್ರೆ ಇಲ್ಲಿರುವಂಥ ಯುವಕರಿಗೆ ನಾನು ಹೇಳೋದಿಷ್ಟೇ, ಅವರು ನಿಮ್ಮ ತಾಯಿನೇ ಆಗಿರ್ಬೋದು. ಆ ತಾಯಿಯ ಅಳಲು ಅದು ನಿಮ್ಮ ತಾಯಿನೇ ಆಗಿರ್ಬೋದು. ಯಾರಾದರೂ ಆಗಲಿ, ಯಾರಾದರೂ ಆಕೆ ಇನ್ನೊಂದು ಶಬ್ದ ಬರ್ದಾಳ, ಪ್ರತಿ ದಿವಸ ನೀವು ಪಾದಯಾತ್ರೆಗೆ ಹೋಗ್ತೀರಿ, ಪಾದಯಾತ್ರೆಯೊಳಗೆ ಎಲ್ಲರೂ ನಿಮ್ಮ ಪಾದ ಪೂಜೆಯನ್ನು ಮಾಡ್ತಾರೆ, ಅದರ ಜೊತೆಗೆ ನಮಸ್ಕರಿಸ್ತಾರೆ. ಅವರ ದುಶ್ಚಟಗಳನ್ನು ನಿಮ್ಮ ಜೋಳಿಗೆಗೆ ಹಾಕೋರಿ ಅಂತ ಕೇಳ್ಯಾಳಕ್ಕೆ. ದುಶ್ಚಟಗಳನ್ನು ಜೋಳಿಗೆಗೆ ಹಾಕೋರಿ ಅನ್ನುವಂಥ ಮಾತನ್ನು ಕೇಳಾಳ. ದಯವಿಟ್ಟು ನಾ ಯುವಕರಲ್ಲಿ ನಿಮಗೆ ಕೇಳ್ಕೊಳ್ತೇನೆ, ಇನ್ನೇನು 5 ರಿಂದ 10 ನಿಮಿಷದೊಳಗೆ ಒಬ್ಬ ದೊಡ್ಡ ಸಾಧಕ ಈ ವೇದಿಕೆ ಮೇಲೆ ಬರ್ತಾನೆ. ನಾನಾ ಲೇಟಾಗಿ ಬಾ ಅಂತ ಹೇಳೀನಿ ಅವ್ರಿಗೆ. ಯಾಕೆ ಲೇಟಾಗಿ ಬಾ ಅಂತ ಹೇಳೀನಿ ಅಂತಂದ್ರೆ, ಯಾರು ನೀವು ಅವ್ರ ಮಾತನ್ನು ತಪ್ಪಿಸ್ಕೋಬಾರದು, ಯಾರು ಕೂಡ ಆ ಮಾತಿನಿಂದ ನೀವು ವಿಮುಖ ಆಗಬಾರದು ಅನ್ನುವಂಥ ದೃಷ್ಟಿಕೋನದಿಂದ ನಾ ಹೇಳಿದ್ದೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ರಿ ಅಂತ ಹೇಳಿದ್ದೆ. ಅದ್ರ ಜೊತೆಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ಯಾ. ಯುವಕರು ನೀವೆಲ್ಲ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ನೆ. ಪುಣ್ಯಾತ್ಮರೇ, ಒಳ್ಳೆಯ ಮಾತುಗಳು, ಒಳ್ಳೆಯ ವಿಷಯಗಳು ಎಲ್ಲ ಸಂದರ್ಭದೊಳಗೂ ಎಲ್ಲ ಸಮಯದೊಳಗೂ ನಮ್ಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಎಲ್ಲಿ ಸಿಗುತ್ತಲ್ಲ ಅದು ಎಷ್ಟೇ ಸಮಯ ಆಗಲ್ರಿ, ಕಾದು ನಾವು ತಗೋಬೇಕು. ನಾ ಹೇಳೋದೇನು, ಕಾದು ನಾವು ಅದನ್ನು ತೆಗೆದುಕೊಳ್ಬೇಕು. ಒಳ್ಳೇದು ಕೊಡ್ತಾನ ದೇವರು ಅಂದಾಗ ನಾವು ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು. ಅದು ಎಷ್ಟೇ ಸಮಯ ಆಗಲಿ ಆ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಆ ತಾಯಿಯ ಒಡಲನ್ನು, ಆ ತಾಯಿಯ ಅಳಲನ್ನು, ಆ ತಾಯಿಯ ನುಡಿಯನ್ನು ನಾನು ಕೂಡ ತಲೆಬಾಗಿ ಸ್ವೀಕಾರ ಮಾಡ್ತೇನೆ. ಯುವಕರೇ, ನನ್ನ ವಯಸ್ಸಿನ ಹುಡುಗರು ನೀವೇನೇನದಿರಲ್ಲ, ಯಾರಾದರೂ ಚಟಗಳನ್ನು ಮಾಡ್ತಾ ಇದ್ದರೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಆ ಚಟಗಳನ್ನು ಬಿಡ್ರಿ, ಆ ಚಟಗಳನ್ನು ಬಿಡ್ರಿ. ಅವು ಯಾವತ್ತೂ ನಮಗೇನು ಜೀವನಕ್ಕೆ ಆಧಾರ ಆಗಂಗಿಲ್ಲ ರೀ. ಅವು ನಮ್ಮ ಜೀವನಕ್ಕೆ ಆಧಾರ ಆಗಂಗಿಲ್ಲ, ನಮ್ಮ ಜೀವನಕ್ಕೆ ಮಾರಕನೇ ಆಗ್ತೇವೆ ಹೊರತಾಗಿ ಅವು ಜೀವನಕ್ಕೆ ಆಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಆ ತಾಯಿ ನನಗನ್ನಿಸುತ್ತೆ ಬಹಳ ನೋವಿನಿಂದ ಆ ವಿಷಯವನ್ನು ನನಗೆ ಕಳಿಸಿರ್ಬೋದೇನೋ. ಆ ಪತ್ರವನ್ನು ನಾನು ಕಟ್ಟು ಹಾಕಿಸ್ಕೊಂಡು ಇಟ್ಕೋಬೇಕಂತ ಮಾಡೀನಿ. ಇಲ್ಲೇನಿದೆ ಅಲ್ಲ, ಇದು ಸಾಮಾನ್ಯವಾಗಿರುವಂತಹ ಸಂಗತಿ ಅಲ್ಲ. ಇದರಲ್ಲಿರುವಂಥ ವಿಷಯ ನಿಮಗೆ ಗಂಭೀರತೆ ಅರ್ಥ ಆಗಲಿ ಅಂತ ಹೇಳೇ ಈ ಕಥೆಯನ್ನು ನಿಮ್ಗೆ ವ್ಯಥೆ ಬರುವಂಗೆ ಹೇಳಿ ನಾನು. ಏನ್ರಿ ವ್ಯಥೆ ಅಂದ್ರೇನು? ದುಃಖ ಬರುವಂಗೆ, ನೋವಾಗುವಂಗೆ, ನಿಮ್ಮ ಮನಸ್ಸಿಗೆ ಇಳಿಯುವಂಗೆ ಈ ವಿಷಯವನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ ನಾನು. ಅದಕ್ಕಾಗಿ ಜೀವನದೊಳಗೆ ಇನ್ನಾದರೂ ಒಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ತಂದೆ ತಾಯಿಯ ಆ ಕಷ್ಟ, ನಮ್ಮ ತಂದೆ ತಾಯಿಯ ಆ ಅಳಲು, ಆ ನಮ್ಮ ತಂದೆ ತಾಯಿಯ ಆ ಒಡಲು ತಣ್ಣಗಿರಬೇಕಾಗಿತ್ತು ಅಂತಂದ್ರೆ ನಾವು ಒಂದಿಷ್ಟು ಬದಲಾಗನಲ್ಲ. ನಾವೊಂದು ನಿರೀಕ್ಷೆ ಮಾಡ್ತೀನಿ, ನಾವು ಬದಲಾಗ್ತೇವೆ ರೀ ಅಜ್ಜಾರ ಅಂಥೇಳಿ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟು ಬಿಡ್ರಿ. ಅಲ್ಲ, ನಾನು ಚಪ್ಪಾಳೆ ಹೊಡಿ ಅಂದಿದ್ರಿ, ಇವ್ರು ನೀವೇ ಯಾಕೆ ಹೊಡೆದ್ರಿ? ಓ, ಅವ್ರಿಗೆ ನೀವು ಮಾರ್ಗದರ್ಶನ ಮಾಡಿದ್ರೇನ? ಒಟ್ಟು ಎಲ್ಲದ್ರಾಗೂ ನಿಮ್ಮ ಕೈ ಇರೋದ? ಒಟ್ಟು ಎಲ್ಲದ್ರಾಗ ಸೌಟ್ ಆಡ್ಸಾರ ನೀವು, ಕರು ಬಾಳಿಗೆಗೆ ಆಡಿಸ್ದಂಗೆ. ನಾನು ಇವು ಹೊಡಿತೀವಕ್ಕೆ ಚಪ್ಪಾಳೆ ಅಂತ ನಾನು ವಿಚಾರ ಮಾಡಿದ್ರೆ ನೀವು ಚಪ್ಪಾಳೆ ಹೊಡೆದ್ರಿ. ನಾನು ಗಂಡು ಮಕ್ಳಿಗೆ ಹೇಳಕತ್ತೀನೋ ಹೆಣ್ಮಕ್ಳಿಗೆ ಹೇಳಕತ್ತೀನೋ ನನಗೆ ಕನ್ಫ್ಯೂಸ್ ಆಯ್ತು ಒಂದು ಕ್ಷಣ. ಇಲ್ಲ, ಅದು ತಾಯ್ತನದ ಬಯಕೆ. ಅದು ತಾಯ್ತನದ ಬಯಕೆ ಏನು ಗೊತ್ತಾ? ನನ್ನ ಮಗ ಶುದ್ಧ ಆಗಲಿ ಅನ್ನೋದಕ್ಕೆ ನಾನೇ ಮೊದಲು ಅದಕ್ಕೆ ಎದ್ದು ನಿಂತ್ಕೊಂಡು ಚಪ್ಪಾಳಿ ಹೊಡೆದು ಬಿಡ್ತೀನಿ ಅನ್ನೋವಂಥ ಭಾವ ಇದೆಯಲ್ಲ, ಅದು ತಾಯ್ತನದ ಭಾವ. ಆ ತಾಯ್ತನದಕ್ಕೆ ಕಿಮ್ಮತ್ತ ಕಟ್ಟಕ್ಕಾಗಂಗಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸಿ ಈಗ ಒಂದು ಸಂಗೀತವನ್ನು ಆಲಿಸೋಣ.